ಎಲ್ರಿಗೂ ನಮಸ್ಕಾರ. ಅಮೂಲ್ ಲೈವ್ ಕುಕ್ಗೆ ಸ್ವಾಗತ. ಅಮೂಲ್ ಲೈವ್ ಕುಕ್ಕಿಂಗ್ ಅಲ್ಲಿ ಇವತ್ತು ನಾನೇನು ಮಾಡ್ತಾ ಇದ್ದೀನಿ ನೋಡೋಣ. ಸ್ವಲ್ಪ ತಡವಾಗಿ ಬಂದೆ ಇವತ್ತು, ಯಾಕೋ ವಾಯ್ಸೇ ಸರಿ ಇಲ್ಲ, ನಿಮ್ಗೆ ಕೇಳಿಸುತ್ತಾ ಗೊತ್ತಿಲ್ಲ. ಸ್ವಲ್ಪ ಕೋಲ್ಡ್ ಆಗಿ ವಾಯ್ಸ್ ಹೋಗಿದೆ. ನನ್ನ ಹೆಸರು ಉಷಾವಿ ಭಟ್ ಅಂತ. ನಾನು ಹೋಮ್ ಶೆಫ್, ಹವ್ಯಾಸಿ ಶೆಫ್, ಬ್ಲಾಗರ್, ಯೂಟ್ಯೂಬರ್ ಕೂಡ. ಇವತ್ತು ನಿಮ್ಗೆ ಗೊತ್ತಿರ್ಬೋದು ಹೋಳಿ ಹಬ್ಬದ ಪ್ರಾರಂಭ ಅಂತ. ಹಾಗಾಗಿ ನಿಮ್ಮೆಲ್ರಿಗೂ ನಾನು ಫಸ್ಟಿಗೆ ಹೋಳಿ ಹಬ್ಬದ ಸಿಂಬಲ್ ಆದ ಬಣ್ಣಗಳನ್ನು ಕೊಡ್ತಾ ಇದ್ದೀನಿ. ಸ್ವಲ್ಪ ನಾನು ಕೂಡ ಹಚ್ಕೊಳ್ಳ, ನೀವು ಕೂಡ ಹಚ್ಕೊಳ್ಳಿ. ಆಕ್ಚುಲಿ ನಾನು ದಕ್ಷಿಣ ಕನ್ನಡದವಳು, ಹಾಗಾಗಿ ನನಗೆ ಹೋಳಿ ಹಬ್ಬದ ಆಚರಣೆಗಳ ಬಗ್ಗೆ ಜಾಸ್ತಿ ಏನು ಗೊತ್ತಿಲ್ಲ. ಬಟ್ ರಾಧಾಕೃಷ್ಣರ ಒಂದು ಪ್ರೇಮ ಕಥೆ ಹಾಗೆ ದುಷ್ಟರ ಸಂವಾದ ಮಾಡಿದ ಆ ಒಂದು ಖುಷಿಯ ಸೆಲೆಬ್ರೇಷನ್ ಅಂತ ಕೇಳಿ ತಿಳ್ಕೊಂಡಿದ್ದೀನಿ ಅಷ್ಟೇ. ಹೆಚ್ಚಾಗಿ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಹೋಳಿ ಹಬ್ಬನ ಆಚರಿಸ್ತಾರೆ. ಹಬ್ಬಗಳನ್ನ ಆಚರಿಸೋದಕ್ಕೆ ನಾರ್ತ್ ಸೌತ್ ಅಂತ ಯಾಕೆ, ನಾವು ಕೂಡ ಆಚರಿಸಬಹುದಲ್ಲ. ಹಾಗಾಗಿ ನಿಮ್ಗೆ ನಾನು ಬಣ್ಣ ಕೊಡೋದ್ರ ಮೂಲಕ ನನ್ನ ಇವತ್ತಿನ ರೆಸಿಪಿಯನ್ನ ಶುರು ಮಾಡ್ತೀನಿ. ಇವತ್ತು ನಾನೊಂದು ಪಾನ್ ಶಾಟ್ ಮಾಡೋಣ ಅಂತ. ವೀಳ್ಯದೆಲೆಯನ್ನ ಉಪಯೋಗಿಸ್ಕೊಂಡು ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಅಮೂಲ್ ಪ್ರಾಡಕ್ಟ್ ಯಾವುದೆಲ್ಲ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಅಮೂಲ್ ಅವರ ವೆನಿಲಾ ಐಸ್ ಕ್ರೀಮ್ ತಗೊಂಡಿದ್ದೀನಿ, ಹಾಗೆ ಹಾಲು ಕೂಡ ತಗೊಂಡಿದ್ದೀನಿ. ಕಾಣಿಸ್ತಾ ಇದೆ ಅಲ್ವಾ, ಅಮೂಲ್ ಹಾಲು ಹಾಗೆ ಅಮೂಲ್ ಐಸ್ ಕ್ರೀಮ್ ತಗೊಂಡಿದ್ದೀನಿ. ಇದಲ್ಲದೆ ಇನ್ನೊಂದಷ್ಟು ಸಾಮಗ್ರಿಗಳು ಬೇಕು ನಮಗೆ, ಅದು ಯಾವುದೆಲ್ಲ ಅಂತ ತೋರಿಸ್ತೀನಿ. ಐಸ್ ಕ್ಯೂಬ್ ಬೇಕು, ಹಾಗಾಗಿ ಐಸ್ ಕ್ಯೂಬ್ ಇಟ್ಕೊಂಡಿದ್ದೀನಿ. ವೀಳ್ಯದೆಲೆ ಮುಖ್ಯವಾಗಿ, ಹಾಗೆ ಸೋಂಪು ಕಾಳು ಬೇಕು, ಕಾಣಿಸುತ್ತೆ ಅಲ್ವಾ, ಸೋಂಪು ಕಾಳು ಬೇಕು, ಗುಲ್ಕಂಡ್ ಬೇಕು, ಏಲಕ್ಕಿ ಬೇಕು, ಹಾಗೆ ಒಂದು ಸ್ವಲ್ಪ ಗೋಡಂಬಿ, ಬಾದಾಮಿ. ಇನ್ನು ಸೀಡ್ಸ್ ಅಲ್ಲಿ ವಾಟರ್, ಇದು ಬೂದುಗುಂಬಳಕಾಯಿ ಸೀಡ್ಸ್ ಹಾಗೆ ವಾಟರ್ ಮೆಲನ್ ಸೀಡ್ಸ್ ಇಷ್ಟನ್ನ ತಗೊಂಡಿದ್ದೀನಿ. ಇದರ ಜೊತೆ ಇದು 2 ಐಟಮ್. ಇವಾಗ ನಾನಿಲ್ಲಿ ಸ್ವಲ್ಪ ಮೊದಲೇ ನೆನೆ ಹಾಕೊಳ್ಬೇಕು. ಯಾವುದನ್ನೆಲ್ಲ ನೆನೆ ಹಾಕೊಂಡಿದ್ದೀನಿ ಅಂದ್ರೆ ಬಾದಾಮಿ, ಗೋಡಂಬಿ, ವಾಟರ್ ಮೆಲನ್ ಹಾಗೆ ಬೂದುಗುಂಬಳಕಾಯಿ ಸೀಡು, ಜೊತೆಲಿ ಸ್ವಲ್ಪ ಸೋಂಪು. ಇಷ್ಟನ್ನ ನಾನೊಂದು ಸ್ವಲ್ಪ ನೀರು ಹಾಕಿ ನೆನೆ ಹಾಕೊಂಡಿದ್ದೀನಿ. ಬಾದಾಮಿ ಬೇಕಿದ್ರೆ ನೀವು ಸಿಪ್ಪೆ ಕೂಡ ತೆಗಿಬಹುದು. ನಾನು ಸಿಪ್ಪೆ ಸಹಿತಾನೆ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಸಿಪ್ಪೆ ನೀರಲ್ಲಿ ಹಾಕಿ ನೆನೆಸ್ಕೊಂಡ್ರೆ ಈ ತರ ತೆಗಿಯೋದಕ್ಕೆ ಸುಲಭವಾಗಿ ಬರುತ್ತೆ. ಈ ತರ ಸಿಪ್ಪೆ ತೆಗೆದು ಕೂಡ ಯೂಸ್ ಮಾಡಬಹುದು. ನಾನೊಂದೆರಡರದ್ದು ಸಿಪ್ಪೆ ತಗೊಂಡ್ಬಿಡ್ತೀನಿ. ಸಿಪ್ಪೆ ಸಹಿತ ಕೂಡ ಮಾಡಬಹುದು. ಉಗುರು ಚೆನ್ನಾಗಿರ್ಬೇಕು ಸಿಪ್ಪೆ ತೆಗಿಬೇಕು ಅಂದ್ರೆ. ಪರವಾಗಿಲ್ಲ, 2ರದ್ದು ಸಿಪ್ಪೆ ತೆಗೆದು ಉಳಿದಿದ್ದೆಲ್ಲ ಹಾಗೆ ಹಾಕೊಳ್ತಾ ಇದ್ದೀನಿ. ಮೊದಲೇ ತೆಗೆದಿಟ್ರು ಚೆನ್ನಾಗಿತ್ತು, ಪರವಾಗಿಲ್ಲ, ನಾನು ಸಿಪ್ಪೆ ಸಹಿತಾನೆ ಮಾಡ್ತೀನಿ. ಇವಾಗ ಒಂದು ಮಿಕ್ಸರ್ ಜಾರ್ ತಗೊಂಡು ನೆನೆಸಿದ ಅಷ್ಟು ಇಂಗ್ರೀಡಿಯೆಂಟ್ಸ್ ಅನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು. ಇದರಲ್ಲಿರುವ ನೀರೇ ಸಾಕಾಗತ್ತೆ. ನೋಡೋಣ, ಬೇಕು ಅಂದ್ರೆ ಆಮೇಲೆ ಹಾಲು ಹಾಕೊಂಡು ರುಬ್ಬೋದು.
ಸ್ವಲ್ಪ ಟೈಟ್ ಇದೆ ಇದು ಮುಚ್ಚಳ ನನಗೆ. ಇವಾಗ ನೋಡಿ ಇಷ್ಟು ನುಣ್ಣಗಾಗಿದೆ. ಇದಕ್ಕೆ ವೀಳ್ಯದೆಲೆಯನ್ನ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ವೀಳ್ಯದೆಲೆನ ತೊಳೆದಿಟ್ಕೋಬೇಕು. ಕೆಲವರು ಇದಕ್ಕೆ ಫುಡ್ ಕಲರ್ ಕೂಡ ಹಾಕ್ತಾರೆ. ಫುಡ್ ಕಲರ್ ಹಾಕಿದ್ರೆ ನಿಮಗೆ ಹಸಿರು ಬಣ್ಣ ಬರುತ್ತೆ. ಬಟ್ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಅಂತ ನಾನಿವತ್ತು ಫುಡ್ ಕಲರನ್ನು ಹಾಕ್ತಿಲ್ಲ. 2, 3, 6 ವೀಳ್ಯದೆಲೆ ಇದೆ ಇದರಲ್ಲಿ. 6 ಹಾಕ್ತೀನಿ. ಹಾಗೆ ಇನ್ನೂ ಒಂದು 4 ಎಲ್ಲ ಹಾಕೊಳ್ಳೋಣ. 10 ವೀಳ್ಯದೆಲೆನ ನಾನಿವತ್ತು ಯೂಸ್ ಮಾಡ್ತಿದ್ದೀನಿ. ಇವಾಗ ಇದನ್ನ ಮತ್ತೆ ರುಬ್ಬಬೇಕು. ಇವಾಗ ಒಂದ್ ಸ್ವಲ್ಪ ಹಾಲು ಹಾಕೊಂಡು ರುಬ್ಕೊಳ್ತೀನಿ. ಈ ಹಾಲನ್ನ ಕಾಯಿಸ್ಬೇಕು ಅಂತೇನಿಲ್ಲ. ಇದು ಆಲ್ರೆಡಿ ಕಾಯಿಸಿ ಬಂದಿರುವಂತ ಹಾಲು. ಬೇಕಿದ್ರೆ ನೀವು ಕಾಯಿಸ್ಕೊಳ್ಬಹುದು. ಇದನ್ನ ಹಾಗೆ ಯೂಸ್ ಮಾಡಬಹುದು. ಇವಾಗ ರುಬ್ಬಿರೋದನ್ನ ಈ ಪಾತ್ರೆಗೆ ಹಾಕೊಳ್ತೀನಿ. ಇವಾಗ ಇದಕ್ಕೆ ಐಸ್ ಕ್ಯೂಬ್ ಒಳಗೆ ಐಸ್ ಕ್ರೀಮ್ ಸೇರಿಸಬೇಕು. ಅದಕ್ಕೂ ಮೊದಲು ಗುಲ್ಕಂಡ್ ಸೇರಿಸಬೇಕು. ಇನ್ನೊಂದ್ಸಲ ನಾನು ಗುಲ್ಕಂಡು ಹಾಗೆ ಐಸ್ ಕ್ರೀಮು ಐಸ್ ಕ್ಯೂಬ್ ಅನ್ನ ಮಿಕ್ಸಿ ಮಾಡ್ಕೊಳ್ತೀನಿ. ಗುಲ್ಕಂಡ್ ನಿಮ್ಮ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬಹುದು. ಮಿಕ್ಸಿ ಜಾರ್ ದೊಡ್ಡವು ತಗೊಂಡ್ರೆ ಒಂದೇ ಸಲ ರುಬ್ಕೋಬಹುದು. ನಾನು ಚಿಕ್ಕವು ತಗೊಂಡಿರೋದು ನೋಡಿ ಇಷ್ಟ ಹಾಕೊಂಡಿದ್ದೀನಿ. ಗುಲ್ಕಂಡು
ಹಾಗೆ ಐಸ್ ಕ್ರೀಮು. ಹಾಗೆ ಒಂದೆರಡು ಐಸ್ ಕ್ಯೂಬ್ ಕೂಡ ಹಾಕ್ಕೊಳ್ತೀನಿ. ಈ ಥರ ಇದೆ, ಸೇರಿಸ್ಕೊಳ್ಳೋಣ ಇದಕ್ಕೆ. ಮಿಕ್ಸಿನಲ್ಲಿ ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗಲ್ಲ, ಅದಕ್ಕೋಸ್ಕರ ಬ್ಲೆಂಡರಲ್ಲಿ ನಾನು ಬ್ಲೆಂಡ್ ಮಾಡ್ಕೊಳ್ತೀನಿ ಒಮ್ಮೆ. ಸ್ವಲ್ಪ ಮಾತಾಡೋದಕ್ಕೆ ಕಷ್ಟ ಆಗ್ತಿರೋ ಕಾರಣ ಇವತ್ತು ಚೂರು ಕಡಿಮೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ನಾನು ಬರೀ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ಪಾನ್ ಶರ್ಟ್ ರೆಡಿಯಾಗೋಯ್ತು ನೋಡಿ, ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನೀವು ಇದಕ್ಕೆ ಗ್ರೀನ್ ಕಲರ್ ಹಾಕಿದ್ರೆ ಇದು ಇನ್ನೂ ಗ್ರೀನ್ ಆಗಿ ಕಾಣಿಸುತ್ತೆ ನಿಮಗೆ. ಇವಾಗ ಚಿಕ್ಕ ಚಿಕ್ಕ ಲೋಟಕ್ಕೆ ಹಾಕೊಳ್ಳೋಣ. ಇವಾಗ ಇದನ್ನ ಸ್ವಲ್ಪ ಡೆಕೋರೇಟ್ ಮಾಡೋಣ. ಒಣಗಿರುವಂತಹ ಗುಲಾಬಿ ದಳಗಳು, ಡ್ರೈ ಮಾಡಿರುವಂಥದ್ದು. ಇದು ನನ್ನ ಪಾಟಲ್ಲೇ ಅರಳಿದ ಗುಲಾಬಿ ಹೂಗಳನ್ನು ನಾನು ಒಣಗಿಸಿಟ್ಟಿರುವಂಥದ್ದು. ಹಾಗಾಗಿ ಇದು ಕೆಮಿಕಲ್ ಫ್ರೀ, ಈಸಿಯಾಗಿ ತಿನ್ಬಹುದು. ಇದನ್ನ ಬೇಕಿದ್ರೆ ರುಬ್ಬಾಗ್ಲೂ ಕೂಡ ಹಾಕೊಳ್ಬಹುದು, ರೋಸ್ ಫ್ಲೇವರ್ ಸ್ವಲ್ಪ ಇಷ್ಟಪಡುವವರು.
ಸ್ವಲ್ಪ ಕಲರ್ಫುಲ್ ಆಗಿ ಕಾಣಲಿ ಅಂತ ವೀಳ್ಯದೆಲೆ ಇಟ್ಟಿಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದ್ರ ಜೊತೆ ವೀಳ್ಯದೆಲೆ ಒಳಗಡೆ ಗುಲ್ಕಂಡು ಹಾಗೆ ಪಾನ್ಗೆ ಏನೇನು ಹಾಕ್ತೀವಲ್ಲ ಮಸಾಲ ಅದನ್ನ ಹಾಕಿ ಪ್ಯಾಕ್ ಈ ತರ ಕಟ್ಬಿಟ್ಟು ಇದ್ರ ಮೇಲೆ ಕೂಡ ಇಟ್ಟು ಕೊಡ್ಬೋದು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಪಾನ್ ಶಾಟ್ ಮಾಡ್ಬೋದು ಅಂತ. ಹೇಗೆ ಕಾಣಿಸ್ತಿದೆ? ಯಾರು ಲೈವ್ ನೋಡ್ತಿದ್ದೀರಾ ಅಂತನೂ ನನಗೆ ಗೊತ್ತಾಗ್ತಿಲ್ಲ. ನೋಡಿಲ್ಲ ಅಂದ್ರೆ ಆಮೇಲೆ ಇಲ್ಲೇ ಇರುತ್ತೆ, ನೋಡ್ಕೋಬಹುದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಚೆನ್ನಾಗಿದೆಯಾ? ಸುಲಭವಾಗಿ ನಾನಿವತ್ತು ಪಾನ್ ಶರ್ಟ್ ಹೇಗೆ ಮಾಡೋದು ಶಾರ್ಟ್ ಅಂದ್ರೆ ಚಿಕ್ಕ ಲೋಟದಲ್ಲಿ ಕೊಡ್ತೀನಲ್ಲ, ಅದಕ್ಕೆ ಪಾನ್ ಶರ್ಟ್, ಇಲ್ಲ ಅಂದ್ರೆ ಪಾನ್ ಜ್ಯೂಸ್ ಅಂತ ಕೂಡ ಹೇಳ್ಬಹುದೇನೋ. ಅಮೂಲ್ ಹಾಲು ಹಾಗೆ ಐಸ್ ಕ್ರೀಮ್ ಅನ್ನ ಯೂಸ್ ಮಾಡಿಕೊಂಡು ನಾನು ಇವತ್ತು ಈ ಒಂದು ರೆಸಿಪಿನ ತಯಾರು ಮಾಡಿರುವಂತದ್ದು. ಹೇಗಿದೆ ನೋಡ್ಲಾ? ಪಾನ್ ಫ್ಲೇವರು ಜೊತೆಲಿ ಆ ಗುಲ್ಕಂಡು, ಅಮೂಲ್ ಹಾಲು, ಐಸ್ ಕ್ರೀಮು ಹಾಕಿರುವಂತ ಐಸ್ ಕ್ಯೂಬ್ ಎಲ್ಲವೂ ಚಿಲ್ ಆಗಿದೆ, ಸಖತ್ತಾಗಿದೆ. ನೀವೊಂದ್ಸಲ ಟ್ರೈ ಮಾಡಿ. ಇವತ್ತು ನಾನು ಲೈವ್ ಬಂದು ನಿಮಗೆ ಹೋಳಿ ಹಬ್ಬದ ಶುಭಾಶಯ ಹೇಳ್ಕೊಂಡು ಈ ಒಂದು ರುಚಿಕರವಾದ ಪಾನ್ ಶರ್ಟ್ ಅನ್ನ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಅಮೂಲ್ ಕನ್ನಡ ಹೋಲ್ ಟೀಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಒನ್ಸ್ ಅಗೇನ್. ಬಾಯ್.